ನಾನು ಹೆಚ್ಚೊತ್ತು ಮಾತಾಡೋದಿಲ್ಲ, ಏಕೆಂದರೆ ಈಗಾಗಲೇ ಮಾತಾಡಿರ್ತಕ್ಕಂಥ ಇಬ್ಬರು ಮುಂದೆ ಮಾತನಾಡಲಿರುವಂಥ ನನ್ನ ನಿಡುಗಾಲದ ಗೆಳೆಯ ಮತ್ತು ಸಹಪಾಠಿ. ಸೊ ಇವರು 3 ಜನ ಮಾತಾಡಿರೋದೇನೇ, ಮುಂದೆ ಮಾತಾಡೋರು ಈಗ ಮಾತಾಡಿರೋರು ಇಬ್ಬರು. ಬಹುಶಃ ನಾನು ಹೇಳಬೇಕಾಗಿರುವಂತಹ ಕೆಲವು ವಿವರಣೆಗಳಿಗೆ ಭಾಳ ಸೂಕ್ತವಾದ ರೀತಿಯಲ್ಲಿ ಅವರು ಉತ್ತರ ಅಂತಿರೋ ವಿಶ್ಲೇಷಣೆ ಅಂತಿರೋ ಅದನ್ನು ಕೊಟ್ಟಿದ್ದಾರೆ. ಯಾಕೆ ಅಂದರೆ ಈ ಮಾತು ಯಾಕೆ ಹೇಳ್ತೀನಿ ಅಂದರೆ, ಶ್ರೇಷ್ಠತೆಯ ಸೊಕ್ಕು ಅಂತ ಹೆಸರಿಟ್ಟು ಕೂಡಲೇ ಇದೇನಿದು ಸೊಕ್ಕು ಅಂತ ಹೇಳಿದಾರಲ್ಲ ಅಂತ ಹೇಳಿ ಅನೇಕರ ಪ್ರಶ್ನೆಗಳಿದ್ದು, ಕುತೂಹಲ ಇತ್ತು. ಅದು ಕೆಲವು ಸಾರಿ ಸಕಾರಾತ್ಮಕ ನಕಾರಾತ್ಮಕ ಚರ್ಚೆಗಳಿಗೂ ಕಾರಣ ಆಗಿತ್ತು. ಅದು ಹೆಸರಿನೇ ಆ ಥರ ಇತ್ತು. ಅದು ಏನು ಅನ್ನೋದನ್ನು ಬಾನು ಮುಷ್ತಾಕ್ ಮತ್ತು ನಮ್ಮ ಗೆಳೆಯರಾದಂಥ ರಾಜೇಂದ್ರ ಚೆನ್ನಿಯವರು ಬಹುಶಃ ನಾನು ವಿವರಿಸಬಹುದಾದಂತಹ ಮಾತುಗಳಿಗಿಂತ ಹೆಚ್ಚು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ನನ್ನ ಜವಾಬ್ದಾರಿ ಭಾಳ ಕಡಿಮೆ ಆಗಿದೆ ಆ ವಿಷಯದಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಮೊದಲು ಹೇಳಬೇಕಾಗಿರೋದು, ಅಂಕಿತಾ ಪುಸ್ತಕದವರು ಈ ಕೃತಿಯನ್ನು ತಂದಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಭಾಳ ಚೆನ್ನಾಗಿ ತಂದಿದ್ದಾರೆ. ಅವರು ನನ್ನ ಪುಸ್ತಕವನ್ನು ತರುವಾಗಲೂ ಪ್ರತಿ ಸಾರಿ ಒಂದೊಂದು ಪ್ರಯೋಗ ಮಾಡ್ತಿರ್ತಾರೆ. ಇದಕ್ಕೇನೋ ಈ ಬೈಂಡಿಂಗಿಗೆ ಏನೋ ಹೆಸರು ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಅದನ್ನು ಅವರೇ ಹೇಳ್ಬೇಕು. ಯಾವಾಗಾದ್ರೂ ಮಧ್ಯದಲ್ಲಿ ಈ ಥರ ಹೇಳ್ತಾರೆ ಅವರು. ನನ್ನ ಕಾವ್ಯಕಾರುಣ್ಯದ ಕಣ್ಣು ಅನುಭವ ಕಥನ ತಂದಾಗಲೂ ಸಹ ವಿಶೇಷವಾದಂಥ ಬೈಂಡಿಂಗನ್ನು ಅವರು ಮಾಡಿದರು. ಅವರ ಪ್ರಕಾಶನದಲ್ಲಿ ಇದು ನನ್ನ 18ನೇ ಪುಸ್ತಕ. ಅದು ಅವರ ಪ್ರಕಾಶನದಲ್ಲಿ. ಸೊ ಅವರು ಮೊದಲಿಂದಲೂ ಅವರೇ ಹೇಳಿದ್ರಲ್ಲ, ಗಂಡ ಹೆಂಡತಿ ಇಬ್ಬರು ನಾನು ವಿದ್ಯಾರ್ಥಿಗಳಾಗಿದ್ದರು. ಆದರೆ ಒಳ್ಳೇದು ಮಾಡಿರೋದಕ್ಕೂ ನಾನೇ ಕಾರಣ. ಅದನ್ನು ಅವ್ರಿಗೆ ಕೆಟ್ಟದ್ದನ್ನು ಮಾತ್ರ ಹೇಳ್ತಾ ಹೋದರು ಅವರು. ಅವ್ರು ಇಷ್ಟು ಒಳ್ಳೆ ಕೆಲಸ ಮಾಡ್ತಿರೋರಲ್ಲ, ಹಾಗಾಗಿ ಮೇಷ್ಟ್ರಾಗಿರೋ ನನ್ನ ಪಾಲು ಇದೆ ಅದರಲ್ಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅತಿಥಿಗಳು ಈಗ ಬಾನು ಮುಷ್ತಾಕ್ ಅವರನ್ನು ಕರೆದಾಗ ನನಗೊಂದು ಸಣ್ಣ ಅಳುಕಿತ್ತು, ಅವ್ರು ಯಾವ ದೇಶದಲ್ಲಿ ಇರ್ತಾರೋ ಅಂತ. ಈ ಬುಕರ್ ಪ್ರಶಸ್ತಿ ಬಂದ ನಂತರದಲ್ಲಿ ಅವರು ದೇಶ ವಿದೇಶಗಳನ್ನು ಸುತ್ತಲೇಬೇಕಾಗಿರುವಂಥ ಒಂದು ಅನಿವಾರ್ಯಕ್ಕೆ ಒಳಗಾಗಿದ್ದಾರೆ ಅವರು. ಆದರೆ ನಾನು ಕೇಳಿದ್ದು, ಅವರು ಫಸ್ಟ್ ಎಲ್ಲಿದ್ದೀರಿ ಮೇಡಮ್ ಅಂತ ಕೇಳಿದೆ. ಹಾಸನದಲ್ಲಿ ಇದ್ದೀನಿ ಸರ್, ಮನೇಲಿ ಇದ್ದೀನಿ ಅಂದರು. ಅವಾಗ ಖುಷಿ ಆಯಿತು. ನಾನು ಕರೆದ ಕೂಡಲೇ ಅವರು 2ನೇ ಮಾತು ಹೇಳಿಲ್ಲ, ಬರ್ತೀನಿ ಅಂತ ಹೇಳಿದರು. ಬಂದು ಶ್ರೇಷ್ಠತೆಯನ್ನು ಕುರಿತಂತೆ ಅಷ್ಟೇ ಅಲ್ಲ, ನನ್ನನ್ನು ಕುರಿತಂತೆ, ನಮ್ಮಿಬ್ಬರ ನಡುವಿನ ಸಂಬಂಧ ಕುರಿತಂತೆ ಬಹಳ ವಿಶೇಷವಾದ ರೀತಿಯಲ್ಲಿ ನನಗೆ ಕೃತಜ್ಞತೆಗಳನ್ನು ಅರ್ಪಿಸಿದಾರಲ್ಲ, ಅದರ ಭಾರ ಜಾಸ್ತಿ ಆಯಿತು ನನಗೆ ಅಂತ ಅನಿಸುತ್ತೆ. ನಾನು ಕೂತಿದ್ದಾಗ ಅವ್ರಿಗೆ ಹೇಳಿದೆ, ಬಹಳ ನೀವು ನನ್ನ ಬಗ್ಗೆ ಹೇಳಿಬಿಟ್ರಿ ಅಂತ ಹೇಳಿ. ಆ ಮನುಷ್ಯ ಸಂಬಂಧದ ಆ ತೀವ್ರತೆ ಇದೆಯಲ್ಲ, ಸಂವೇದನೆ ಇದೆಯಲ್ಲ, ಅಂತಹ ಮಾತುಗಳಿಗಾಗಿ ನಾನು ಬಾನು ಮುಷ್ತಾಕ್ ಅವರವರಿಗೆ ಬಹಳ ಆಭಾರಿಯಾಗಿರ್ತೇನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಚೆನ್ನಿಯವರು ಅಷ್ಟೇನೆ, ಅವರು ಫೋನು ತಗೊಳ್ಳಿಲ್ಲ ಮೊದಲು. ಬಹುಶಃ ಅವರು ಹೇಳೋ ಪ್ರಕಾರ ನಾನು ಬೇರೆ ನಂಬರ್ ಇದೆ ಅವರ ಹತ್ರ. ಸೊ ಒಂದಾನೊಂದು ಕಾಲದಲ್ಲಿ ನಾನು ಏನು ಇಟ್ಕೊಂಡಿದ್ದೆ ಆ ಫೋನ್ ನಂಬರ್ ಇದೆ. ಹಾಗಾಗಿ ಅವರು ನಾನು ಫೋನ್ ಮಾಡಿದಾಗ ತಗೊಳ್ಳಿಲ್ಲ. ಆನಂತರ ನಾನು ಒಂದು ಮೆಸೇಜನ್ನು ಕೊಟ್ಟೆ, ಅಷ್ಟಕ್ಕೆ ಅವರು ಒಪ್ಕೊಂಡು ಬಂದಿದ್ದೆ. ಅಷ್ಟೇ ಅಲ್ಲ, ಪ್ರಸಿದ್ಧ ವಿಮರ್ಶಕರು ಅಲ್ಲ ಪ್ರಬುದ್ಧ ವಿಮರ್ಶಕರು ಅಂತ ಬೆಳಗಾವಿಯಲ್ಲಿ ಹೇಳಿದ್ದೆ ನಾನು. ಅದು ನಿಮಗೆ ಗೊತ್ತಾಗುತ್ತೆ ಯಾಕೆ ಹೇಳಿದೆ ಅಂತ. ಎಷ್ಟು ಪ್ರಬುದ್ಧವಾಗಿ ಮಾತಾಡಿದ್ದಾರೆ ಅಂತ ಅಂದರೆ, ಬಹುಶಃ ನನ್ನ ಬರವಣಿಗೆ ಸಾರ್ಥಕವಾಯಿತು ಅಂತ ಅಂದ್ಕೊಂಡಿದ್ದೇನೆ. ಈ ಮಾತನ್ನ ಹೇಳಬೇಕಾದ್ರೆ ಸಕಾರಣವಾಗಿ ಹೇಳ್ತಿದ್ದೀನಿ, ಪ್ರಶಂಸೆ ಅಂತ ಹೇಳ್ತಿಲ್ಲ. ನಮ್ಮಂಥವ್ರು ಒಂಥರ ಪೂರ್ವಗ್ರಹದ ಪಾಪದ ಕೂಸುಗಳು. ನಾನು ಯಾವಾಗಲೂ ಹೇಳ್ತಿರ್ತೇನೆ ಮಾತನ್ನು. ಈ ಚಳುವಳಿಗಳನ್ನು ಕಟ್ಟೋಕೆ ಹೋಗ್ತೀವಲ್ಲ, ಚಳುವಳಿಗಳ ಸಂಗಾತಿ ಆಗಿರ್ತೀವಲ್ಲ, ಅಂಥವರ ಬಗೆಗೆ ಪಕ್ಷಪಾತ ಮತ್ತು ಪೂರ್ವಾಗ್ರಹಗಳು ಜಾಸ್ತಿ ಇರುತ್ತೆ. ಇವು ನಿಜವಾಗಲೂ ಸೃಜನಶೀಲವಾದದನ್ನು ಸೃಷ್ಟಿ ಮಾಡಬಲ್ಲರೆ ಅನ್ನುವಂಥ ಚರ್ಚೆಯನ್ನೇ ನಮ್ಮ ಅನೇಕ ವಲಯಗಳಲ್ಲಿ ಮಾಡ್ತಾ ಇರೋದುಂಟು. ಅದಕ್ಕೆ ಬಹಳ ಸರಿಯಾದ ಉತ್ತರ ಏನು ಅಂದರೆ, ಬಂಡಾಯ ಸಾಹಿತ್ಯ ಚಳುವಳಿಯ ಜೊತೆಯಲ್ಲಿ ಕ್ರಿಯಾಶೀಲವಾಗಿದ್ದು ಸೃಜನಶೀಲತೆಗಾಗಿ ಬುಕರ್ ಪ್ರಶಸ್ತಿ ಬಂದಿದ್ದೇ ಸರಿಯಾದ ಉತ್ತರ. ಇನ್ನೊಂದು, ನನ್ನ ಕೃತಿಗಳನ್ನು ಕುರಿತು ಇಷ್ಟೊಂದು ವಿಶ್ಲೇಷಣಾತ್ಮಕವಾಗಿ ನನ್ನ ಎಲ್ಲ ಆಂತರಿಕವಾಗಿರುವ ತಾತ್ವಿಕತೆಯನ್ನು ಇಷ್ಟು ಸೊಗಸಾಗಿ
ತೆಗೆದಿಟ್ಟಿದ್ದೀರಿಯಲ್ಲ, ಬಹುಶಃ ಇಂತಹ ನನ್ನ ಬಗ್ಗೆ ಇಂತಹ ಭಾಷಣ ನಾನು ಕೇಳಿರೋದು ಇದು 2ನೇ ಸಾರಿನೋ 3ನೇ ಸಾರಿನೋ ಅಂತ ಅಂದ್ಕೊಂಡಿದ್ದೇನೆ. ಅದಕ್ಕಾಗಿ ನಿಮಗೆ ಬಹಳ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ನಾನು ನನ್ನ ಗೆಳೆಯ ರಾಘವೇಂದ್ರ ರಾವ್ ಅವರು ಬರೀ ವಿಮರ್ಶಕರಲ್ಲ, ನನ್ನ ಕುಟುಂಬದ ಸ್ನೇಹಿತರು. ಅವರು ಆ ಕುಟುಂಬದ ಸ್ನೇಹಿತರಾಗಿಯೂ ಮಾತಾಡಬಹುದು, ಅವರು ಗೊತ್ತಿಲ್ಲ, ಅವರಿಗೆ ಬಿಟ್ಟಿದ್ದು ಅದು. ಆದರೆ ಮೊದಲಿಂದಲೂ ನನ್ನ ಬಗ್ಗೆ ವಿಶೇಷವಾದಂತಹ ಪ್ರೀತಿಯನ್ನು ತೋರಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ 3 ಜನ ಅತಿಥಿಗಳನ್ನು ಬಹಳ ವಿಶ್ವಾಸದಿಂದ ನಾನು ನೆನೆಯೋದು ಮೊದಲನೇ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಸಭೆ ಒಂದು ರೀತಿ ವಿಶೇಷವಾದದ್ದು, ಏಕೆಂದರೆ ಈ ಸಭೆಯಲ್ಲಿ ಅರ್ಧ ಜನ ಬೆಂಗಳೂರಿನವರಿದ್ದಾರೆ, ಇನ್ನು ಅರ್ಧ ಜನ ಬೇರೆ ಊರಿನವರಿದ್ದಾರೆ. ಈ ಸಭೆಯಲ್ಲಿ ಸಾಹಿತ್ಯ ಕ್ಷೇತ್ರದವರಿದ್ದಾರೆ, ಕನ್ನಡ ಪರ ಹೋರಾಟಗಾರರಿದ್ದಾರೆ, ಪತ್ರಕರ್ತರಿದ್ದಾರೆ, ಸಿನಿಮಾ ಕ್ಷೇತ್ರದವರಿದ್ದಾರೆ, ಚಿಂತಕರಿದ್ದಾರೆ. ಹೀಗಾಗಿ ಬೇರೆ ಬೇರೆ ವಲಯಗಳ ಪ್ರಾತಿನಿಧಿಕವಾಗಿರತಕ್ಕಂಥ ಒಂದು ಸಭೆ ಇದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದು ಒಂದು ರೀತಿ ನನ್ನ ಭಾಗ್ಯ, ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಭಾಗ್ಯ ಅಲ್ಲ, ಇದು ಒಂದು ಸ್ನೇಹ ಭಾಗ್ಯ ಇದು. ಸೊ ಇಲ್ಲಿ ಅದರ ಜೊತೆಗೆ ಎಷ್ಟು ಊರಿನವರು ಬಂದಿದ್ದಾರೆ ಇಲ್ಲಿ ಅಂದ್ರೆ ಬೆಂಗಳೂರ ಹೊರಗೂರು ಭಾಗ್ಯ. ನನ್ನ ಕಾಪಿರೈಟ್ ಅದು ನೀವು ತಗೊಂಡ್ಬಿಟ್ಟಲ್ಲ. ಏಕೆಂದ್ರೆ ಚೆನ್ನಿಯವರು ಹೇಳಿದ್ದಾರೆ ಒಳ್ಳೊಳ್ಳೆ ಪದಗಳನ್ನ ಇವರು ಪರಿಕಲ್ಪನಾತ್ಮಕ ಇದನ್ನ ಕಾಯಿನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ನನ್ನ ಕಾಪಿರೈಟ್ ಆಗೆಲ್ಲ ಕಿತ್ಕೊಳ್ಳಕ್ಕೆ ಬಿಡಲ್ಲ ಇರ್ಲಿ. ಆದರೆ ಈ ಸಭೆಯಲ್ಲಿ ಬೇರೆ ಬೇರೆಯವರು ಆಗಲೇ ಹೇಳಿದ್ದಲ್ಲ, ಆ ಥರ ಕ್ಷೇತ್ರದವರು, ಶಿಕ್ಷಣ ತಜ್ಞರು, ಇವರೆಲ್ಲ ಇರೋದ್ರ ಜೊತೆಗೆ ಎಷ್ಟು ರಂಗಭೂಮಿಯವರು ಇದ್ದಾರೆ, ಎಲ್ಲರೂ ಇದ್ದಾರೆ ಅಂದ್ರೆ ಎಲ್ಲರೂ ಸೇರ್ತಾರೆ. ಅದರ ಜೊತೆಗೆ ಅನೇಕ ಊರುಗಳಿಂದ ಬಂದಿದ್ದಾರೆ. ರಂಗಭೂಮಿ ಅಷ್ಟೇ ಅಲ್ಲ, ಮೇಷ್ಟ್ರುಗಳಿದ್ದಾರೆ ಅನ್ನೋದು ಮರ್ತಿದ್ದೀನಿ ನಾನು, ಯಾಕೆಂದ್ರೆ ನಾನೇ ಮೇಷ್ಟ್ರಾದ್ರಿಂದ. ಹಾಗಾಗಿ ಎಲ್ಲ ಕ್ಷೇತ್ರದವರು ಇಲ್ಲಿದ್ದಾರೆ. ಒಂದು ರೀತಿ ವಿಶೇಷ ಏನು ಅಂತಂದ್ರೆ ಬೆಂಗಳೂರಿನ ಗೆಳೆಯರ ಜೊತೆಗೆ ತುಮಕೂರು, ಸಿರಾ, ಮಧುಗಿರಿ, ಹಿರಿಯೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಬೆಳಗಾವಿ, ಗಂಗಾವತಿ, ಬಳ್ಳಾರಿ, ಮಂಡ್ಯ, ಮೈಸೂರು, ಚಿಕ್ಕಮಗಳೂರು, ಹಂಪಿ, ಮಾಲೂರು, ಶಿವಮೊಗ್ಗ, ಕಲಬುರಗಿ, ಆನೇಕಲ್, ಕೂಟ, ಇಂಥ ಎಲ್ಲ ಊರುಗಳಿಂದ ನನ್ನ ಸ್ನೇಹಿತರು ಬಂದಿದ್ದಾರೆ. ಇದೊಂದು ವಿಶೇಷ. ಹಾಸನ ಎಲ್ಲರಿಂದ ಬಂದಿದ್ದಾರೆ, ಅನೇಕ ಊರುಗಳಿಂದ. ಯಾವ್ದಾದ್ರು ಊರು ಬಿಟ್ಟಿದ್ರೆ ನೀವೇ ನೆನಪಿಸ್ಕೊಳ್ಳಿ ದಯವಿಟ್ಟು. ಆದರೆ ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರಲ್ಲ, ಇದರ ಅರ್ಥ ಏನು ಅಂತಂದ್ರೆ ಈ ಸಭೆ ನನ್ನ ದೃಷ್ಟಿಯಲ್ಲಿ, ನನ್ನ ಮನಸ್ಸಿಗೆ ಅನ್ಸೋದೇನೆಂದ್ರೆ ಒಂದು ಭಾವನಾತ್ಮಕ ಪ್ರಾದೇಶಿಕ ಪ್ರತಿನಿಧೀಕರಣದ ಸಭೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇವೆಲ್ಲ ಬಂದಿರೋರು ನನ್ನ ಸ್ನೇಹಿತರಾಗಿ ಬಂದಿರತಕ್ಕಂಥವ್ರು. ಹಾಗಾಗಿ ಇದೊಂದು ಭಾವನಾತ್ಮಕ ಪ್ರಾದೇಶಿಕ ಪ್ರತಿನಿಧೀಕರಣದ ಈ ಸಭೆ ಇದೆಯಲ್ಲ, ಈ ಸಭೆಗೆ ನನ್ನ ನಮಸ್ಕಾರಗಳನ್ನ ಹೇಳ್ತಾ ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಶ್ರೇಷ್ಠತೆಯ ಸೊಪ್ಪು ಅಂತ ಹೆಸರಿಟ್ಟೆ ಅನ್ನೋದನ್ನ ಬಹುಶಃ ಇಬ್ರು, ಬಾನು ಮುಷ್ತಾಕ್ ಅವರು ಮತ್ತು ರಾಜೇಂದ್ರ ಚೆನ್ನಿಯವರು ಬಹಳ ಸೊಗಸಾಗಿ ವಿವರಿಸಿದ್ದಾರೆ. ಅದನ್ನ ಮತ್ತಷ್ಟು ನಾನು ಹೇಳಕ್ ಹೋದ್ರೆ ಅದರ ಸೊಗಸು ಕಡಿಮೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಹೇಳಬೇಕು ಅಂತ ಬಂದಿದ್ದೆ, ಆದ್ರೆ ಹೇಳೋದಿಲ್ಲ. ನನ್ನ ದೃಷ್ಟಿಯಲ್ಲಿ ಶ್ರೇಷ್ಠ ಅಕ್ಷರ ಇದೆಯಲ್ಲ, ಅದು ಅಹಂಕಾರವಾಗಬಾರದು, ಅಂತಃಕರಣವಾಗಬೇಕು ಅಂತ ನಮ್ದಂತ. ಅದೇ ರೀತಿ ಅಧಿಕಾರವೂ ಅಷ್ಟೇನೆ, ಅಧಿಕಾರ ಅಹಂಕಾರವಾಗಬಾರದು, ಅಂತಃಕರಣವಾಗಬೇಕು. ಎಲ್ಲಿ ಅಕ್ಷರ ಮತ್ತು ಅಧಿಕಾರ ಎರಡೂ ಅಂತಃಕರಣವಾಗಿರುತ್ತೆ ಅಂತ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಆರೋಗ್ಯ ಇರುತ್ತೆ ಮತ್ತು ಸಮಾಜದಲ್ಲಿ ಒಂದು ರೀತಿಯ ಸಾಮಾಜಿಕ ಆರೋಗ್ಯ ಇರುತ್ತೆ ಅಂತ ನಾನು ನಂಬ್ಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ನಾನು ಶ್ರೇಷ್ಠತೆ ಎನ್ನುವುದು ಸೊಕ್ಕಾಗಬಾರದು, ಶೋಧವಾಗಬೇಕು ಅಂತ ನಂಬಿದಂಥವ್ನು. ಯಾವಾಗ ಅದು ಸೊಕ್ಕಾಗತ್ತೆ ಅಂತಂದ್ರೆ ನೋಡಿ, ನಿರಂಜನ ಅವರು ಬರೆದಂಥ ಚಿರಸ್ಮರಣೆಯನ್ನ, ಕಟ್ಟಿಮನಿಯವರು ಬರೆದಂತಹ ಜ್ವಾಲಾಮುಖಿಯ ಮೇಲೆ ಎನ್ನುವಂಥ ಕಾದಂಬರಿಯನ್ನ, ಒಳ್ಳೆ ಕಾದಂಬರಿಗಳು ಅಂತ ಅತ್ಯುತ್ತಮ ಅನ್ನೋದು ಬಿಟ್ಬಿಡಿ, ಒಳ್ಳೆ ಕಾದಂಬರಿಗಳು ಅಂತ ಹೇಳೋದಕ್ಕೆ ನಮ್ಮ ಸಾಹಿತ್ಯ ಲೋಕ ಕಡೆಯ ಪಕ್ಷ ಕಾದಂಬರಿಗಳ ಸೃಷ್ಟಿಯಾಗಿ 1 ದಶಕದ ನಂತರ ಹೇಳೋಕೆ ಶುರುವಾಯಿತು. ಇದನ್ನು ಏನಂತ ಕರಿತೀರಿ ನೀವು? ಅಂದ್ರೆ ಒಂದು ಚಾರಿತ್ರಿಕತೆ ಇದೆ ನಮ್ಮಲ್ಲಿ. ಯಾವತ್ತು ಚರಿತ್ರೆಯ ಕೊಂಡಿಗಳನ್ನ ಶ್ರೇಷ್ಠತೆಯ ಸೂಚಿನಿಂದ ಕಳಚಬಾರದು ಅಂತ ನಂಬಿದಂಥವ್ರು ನಾನು.
ಇವತ್ತು ನಾವು ಅಡಿಗರನ್ನ ಓದ್ತೇವೆ, ಕುವೆಂಪು ಅವರನ್ನು ಓದ್ತೇವೆ, ಬೇಂದ್ರೆ ಓದ್ತೇವೆ ಅಂದರೆ ಅದರಿಂದ ಆರಾಕರು ಓದಿದೆ ನಾನು, ಅದರಿಂದ ನಿರಂಜನರ ಓದಿದೆ, ಅದರಿಂದ ಕಟ್ಟಿಮನಿ ಓದಿದೆ, ಅದರಿಂದ NR ಸಿಮಯ್ಯನವರು ಓದಿದೆ. ಅಂದರೆ ಆ ಓದಿಗೊಂದು ಚಾರಿತ್ರಿಕತೆ ಇರುತ್ತೆ. ಅವುಗಳ ಗುಣಮಟ್ಟ, ಅದರ ಮಾದರಿ, ಅಭಿವ್ಯಕ್ತಿಯ ವಿನ್ಯಾಸ, ವಸ್ತು ಇವೆಲ್ಲ ಬೇರೆ ಬೇರೆ ಇದ್ದಿರ್ಬೋದು, ಅದು ಬೇರೆ ವಿಷಯ. ಆದರೆ ಆ ಚಾರಿತ್ರಿಕ ಬೆಳವಣಿಗೆಯೊಂದನ್ನ ನಿರಾಕರಿಸುವ ಅಥವಾ ತಿರಸ್ಕರಿಸುವ ಧೋರಣೆ ಇದೆಯಲ್ಲ, ಅದು ನಿಜವಾದ ಅರ್ಥದಲ್ಲಿ ಸೊಕ್ಕು. ಆಮೇಲೆ ನೀನು ಬರೆದ್ರೆ ಹೀಗೆ ಬರೀಬೇಕಪ್ಪ ಅಂತ ನಮ್ಮ ರಾಘವೇಂದ್ರ ರಾವ್ ಅವ್ರಿಗೆ ಗೊತ್ತಿದೆ. ಅನೇಕರು ಕುವೆಂಪುನ ಕವಿನೇ ಅಲ್ಲ ಅಂತ ಹೇಳಿದವರುಂಟು, ಕುವೆಂಪು ಕವಿನೇನ್ರಿ ಅಂತ ಕೇಳಿದವರುಂಟು. ಆಮೇಲೆ ಅನಿವಾರ್ಯವಾಗಿ ಕವಿ ಅಂದರು. ಇನ್ನು ಕೆಲವರು ಬರ್ತಾ ಬರ್ತಾ ಕವಿ ನಿಜಾರಪ್ಪ, ಮಹಾಕವಿನ ಅಂತ ಕೇಳೋಕೆ ಶುರು ಮಾಡಿದರು. ಇದನ್ನೆಲ್ಲ ನಾವು ವಿಮರ್ಶೆಯ ಹೆಸರಿನಲ್ಲಿ ಮಾಡ್ತಾ ಇರ್ತೇವೆ. ಚರ್ಚೆ ಮಾಡೋದು ಬೇರೆ, ವಿಶ್ಲೇಷಣೆ ಮಾಡೋದು ಬೇರೆ. ಆ ವಿಶ್ಲೇಷಣೆ ಮಾಡೋದ್ರ ಮುಖಾಂತರವಾಗಿ ಯಾರನ್ನು ಬೇಕಾದ್ರೂ ವಿಮರ್ಶೆ ಕೊಡ್ಬೋದು, ನಾವು ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಇವರು ಕವಿನೇ ಅಲ್ಲ ಅಂತ ಹೇಳೋಕೆ ಹೊರಡೋದು, ಇವರು ಮಹಾಕವಿ ಅಲ್ಲ ಅನ್ನೋ ಕಾರಣಕ್ಕಾಗಿಯೇ ತಮ್ಮದೇ ಆದಂತಹ ಕೆಲವು ತಾತ್ವಿಕವಾದ ಅಂಶಗಳನ್ನು ಮುಂದೆ ಮಾಡ್ತಕ್ಕಂಥದ್ದು, ಒಬ್ಬರನ್ನ ಅಲ್ಲ ಅಂತ ಹೇಳಿ ಇನ್ನೊಬ್ಬರನ್ನ ಹೌದು ಅಂತ ಹೇಳೋದಕ್ಕಾಗಿಯೇ ಸಂಚುಗಳನ್ನು ನಡೆಸೋದು, ಇದನ್ನ ನಾನು ವಿಮರ್ಶೆ ಅನ್ನೋದಿಲ್ಲ, ಸೊಕ್ಕು ಅಂತಲೇ ಕರೆಯೋದು ನಾನು. ಆ ಕಾರಣಕ್ಕಾಗಿಯೇ ಏನಾಗ್ಬೋದು, ಚೆನ್ನಿ ಅವರು ಹೇಳಿದರು, ನಾನು ಪ್ರತಿಭಾ ಭ್ರೂಣ ಹತ್ಯೆ ಅನ್ನೋ ಒಂದು ಪದ ಬಳಸಿದ್ದೇನೆ. ಅಂದರೆ ನೀವು ಬರೋದು ಹೀಗೆ ಬರೀಬೇಕ್ರಿ ಅಂತ ಹೇಳೋದಕ್ಕೆ ಇವ್ರು ಯಾರು? ಸಾಂಸ್ಕೃತಿಕ ಕ್ಷೇತ್ರದ ಆಳುವ ವರ್ಗಗಳು ಬಹಳ ಅಪಾಯಕಾರಿ. ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಆಳುವ ವರ್ಗಗಳು ಇರಬಾರದು ಯಾವತ್ತೂ. ಸಾಂಸ್ಕೃತಿಕ ಕ್ಷೇತ್ರ ಇದೆಯಲ್ಲ, ಅದು ಸ್ವಾಯತ್ತವಾದದ್ದು, ಅದು ಸ್ವಾತಂತ್ರ್ಯ ಬೇಕು ಅಲ್ಲಿ. ಹಾಗಾಗಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಆಳುವ ವರ್ಗಗಳು ಹುಟ್ಟಿದ್ರೆ ಏನಾಗುತ್ತೆ ಅಂದರೆ ಪ್ರತಿಭಾ ಭ್ರೂಣ ಹತ್ಯೆ ಅದೇ ಆಗುತ್ತೆ. ನಾನು ಯಾವಾಗಲೂ ನಮ್ದವನು, ನೀನು ಬರಿತಾ ಹೋಗು, ಬರಿತಾ ಇದ್ದಾಗ, ಕೃಷಿಯನ್ನ ಮಾಡ್ತಾ ಹೋದಾಗ ಅದರಲ್ಲಿ ಕೆಲವು ಸಾರಿ ಮಳೆ ಬೆಳೆ ಇದ್ರೆ ಒಳ್ಳೆಯ ಕೃಷಿ ಬರುತ್ತೆ, ಅದು ಸರಿ ಇಲ್ಲದೆ ಇದ್ರೆ ಕೆಟ್ಟ ಕೃಷಿ ಬರುತ್ತೆ. ಎಷ್ಟೋ ಜನ ಮೊದಲ ಕೃತಿಯನ್ನ ಬಹಳ ಅತ್ಯುತ್ತಮವಾಗಿ ಬರೆದು ಆನಂತರದ ಕೃತಿಗಳನ್ನು ಅಷ್ಟು ಚೆನ್ನಾಗಿ ಬರೆದಿದ್ದೇ ಇರೋ ಉದಾಹರಣೆಗಳು ನಮ್ಮಲ್ಲಿ ಇವೆ. ಏಕೆಂತಂದ್ರೆ ಬರವಣಿಗೆ ಇದೆಯಲ್ಲ, ನಿರಂತರವಾಗಿ ನಾವು ಮಾಡ್ತಾ ಹೋಗ್ತಾ ಇರಬೇಕು. ಶ್ರೇಷ್ಠವಾದದ್ದನ್ನೇ ಬರಿತೀನಿ ಅಂದ್ರೆ ಅವನೇನು ಬರೆಯಲ್ಲ. ಶ್ರೇಷ್ಠವಾದದ್ದನ್ನೇ ನೀನು ಬರೀಬೇಕು ಅಂತ ಫರ್ಮಾನ ಹೊರಡಿಸೋ ಆಳುವ ವರ್ಗ ಇದೆಯಲ್ಲ, ಅದು ಯಾವತ್ತೂ ಅಪಾಯಕಾರಿಯಾಗಿರುತ್ತೆ. ಹಾಗಾದ್ರೆ ಶ್ರೇಷ್ಠತೆ ಬೇಡವಾ? ಶ್ರೇಷ್ಠತೆ ಬೇಡ ಅಂತ ಹೇಳೋದಿಲ್ಲ. ಶ್ರೇಷ್ಠತೆ ನಮ್ಮ ಕೈಗೆ ಸಿಕ್ಕಲ್ಲ, ಅದು ಬಹಳ ಮುಖ್ಯವಾದ್ದು. ನಮ್ಮ ಕೈಗೆ ಶ್ರೇಷ್ಠತೆ ಸಿಕ್ಬಿಟ್ರೆ ಮುಂದೆ ಬರೆಯೋದೇ ಇಲ್ಲ ನಾವು. ಅದೊಂದು ಅಂತಿಮವಾದಂತಹ ಹಂತ. ಇದನ್ನ ಸಾಹಿತ್ಯ ಕ್ಷೇತ್ರಕ್ಕಾದರೂ ಅನ್ವಯಿಸ್ಬೋದು, ನೀವು ಸಿನಿಮಾ ಕ್ಷೇತ್ರಕ್ಕಾದರೂ ಅನ್ವಯಿಸ್ಬೋದು. ನೀವು ಎಲ್ಲಿಗೆ ಹೋಗಿ ಈ ಜನಸಂಸ್ಕೃತಿಯೊಂದನ್ನ ನಿರಾಕರಿಸುವ, ತಿರಸ್ಕರಿಸುವ ಧೋರಣೆ ಇದೆಯಲ್ಲ, ಅದು ಹುಸಿ ಶ್ರೇಷ್ಠತೆಯಿಂದ ಹುಟ್ಟತಕ್ಕಂಥದ್ದು. ಏಕೆಂದ್ರೆ ಜನಸಂಸ್ಕೃತಿಯೊಂದನ್ನ ಗೌರವಿಸಬೇಕಾಗಿರುತ್ತೆ ನಾವು. ಶ್ರೀಸಾಮಾನ್ಯನಿಗೆ ಅವನದೇ ಆದಂತಹದ್ದು ಏನೋ ಒಂದು ತಿಳುವಳಿಕೆ ಇರುತ್ತೆ, ಅದನ್ನ ನಾವು ನಿರಾಕರಿಸಕ್ಕಾಗೋದಿಲ್ಲ. ಕುರಿತೋದಜೆಯು ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತ ಕವಿರಾಜ ಮಾರ್ಗಕಾರ ಹೇಳಬೇಕಾದ್ರೆ ಅದು ಸುಮ್ಮನೆ ಹೇಳಿದ್ದಲ್ಲ ಅದು. ಹಾಗಾಗಿ ಆ ತಿಳುವಳಿಕೆ ಅನ್ನೋದು ಯಾರ ಗುತ್ತಿಗೆಯೂ ಅಲ್ಲ ಅಂತ. ಹಾಗಾಗಿ ಬರೆಯೋದಕ್ಕೆ ಬಿಡಬೇಕು. ಈಗ ಸಾವಿರಾರು ವರ್ಷಗಳ ಕಾಲ ಅಕ್ಷರ ಲೋಕವನ್ನೇ ಪ್ರವೇಶ ಮಾಡದೇ ಇರತಕ್ಕಂಥವ್ರು ಬರೆಯಕ್ಕೆ ಶುರು ಮಾಡಿದಾಗ ಬರೆದ್ರೆ ನೀನು ಹೀಗೆ ಬರಿಬೇಕು ಅಂತ ಹೇಳಿದರೆ ಎಷ್ಟು ಮಟ್ಟಿಗೆ ನ್ಯಾಯ ಅನ್ನೋದನ್ನು ಯೋಚನೆ ಮಾಡಿ. ಸಾವಿರಾರು ವರ್ಷದಿಂದ ಅಕ್ಷರವನ್ನೇ ಕಂಡಿರೋದಿಲ್ಲ. ಆದ್ರಿಂದಲೇ ನಾನು ಹೇಳೋದು, ಅನೇಕ ಸಮುದಾಯಗಳು ಬರೆಯೋದೇ ಬಂಡಾಯ ಅಂತ. ಅವರು ಬರೆಯೋದೇ ಬಂಡಾಯ ಆಗಿರುತ್ತೆ. ಈ ಹಿನ್ನೆಲೆಯ ಒಳಗಡೆ ನಾನು ಶ್ರೇಷ್ಠತೆಯ ಸೊಕ್ಕು ಅನ್ನೋದು ಎಲ್ಲೋ ಒಂದು ಕಡೆ ನಮ್ಮ ಸೃಜನಶೀಲತೆಗೆ, ನಮ್ಮ ಸಾಮಾಜಿಕ ಆರೋಗ್ಯಕ್ಕೆ ಬಹಳ ಅಪಾಯಕಾರಿಯಾದದ್ದು ಅನ್ನೋ ಹಿನ್ನೆಲೆಯಲ್ಲಿ ನಾವು ಬಳಸಿದ್ದು. ಆಮೇಲೆ ಸಾಮಾಜಿಕವಾದ ಶ್ರೇಷ್ಠತೆಯ ಕಲ್ಪನೆಗೂ ಸಾಂಸ್ಕೃತಿಕ ಕ್ಷೇತ್ರದ ಶ್ರೇಷ್ಠತೆಯ ಕಲ್ಪನೆಗೂ ಅನೇಕ ಸಾರಿ ಸಂಬಂಧಗಳು ಉಂಟಾಗಿರೋದು ಉಂಟು. ಇದನ್ನು ನಾವು ಮರೆಯೋಕ್ಕಾಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಇದನ್ನು ನೋಡೋದಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಆಮೇಲೆ ಮಹಿಳಾ ಸಾಹಿತ್ಯದ ಬಗೆಗೆ ಏನೆಲ್ಲ ಮಾತಾಡ್ತಿದ್ರು ಅನ್ನೋದು ಗೊತ್ತಿದೆ. ಅಡಿಗೆ ಮನೆ ಸಾಹಿತ್ಯ ಅಂತ ಕರೆದವರುಂಟು. ಇವತ್ತು ಎಷ್ಟು ಜನ ಕರ್ನಾಟಕದಲ್ಲಿ ಲೇಖಕಿಯರು ಅದ್ಭುತವಾಗಿ ಬರೀತಿದ್ದಾರೆ ಅನ್ನೋದು ಯೋಚನೆ ಮಾಡಿ.
ನಾನು ಆ ಸಂದರ್ಭದಲ್ಲಿ ಆ ಮಾತು ಹೇಳ್ಬೋದು ಹೇಳ್ಬಾರ್ದು ಗೊತ್ತಿಲ್ಲ, ಅದಕ್ಕೆ ಒಂದು ಕ್ಷಣ ಯೋಚನೆ ಮಾಡಿದೆ. ಒಬ್ಬ ವಿಮರ್ಶಕರು ಮಹಿಳೆಯರು ಬರೆಯೋದು ಅಡಿಗೆ ಮನೆ ಸಾಹಿತ್ಯ ಅಂದಾಗ ನಾನು ಅವ್ರಿಗೆ ಪ್ರತಿಕ್ರಿಯೆ ಸೂಚಿಸಿದೆ. ಹೌದಪ್ಪ, ಅವ್ರು ಅಡಿಗೆ ಮನೆ ಸಾಹಿತ್ಯ ಬರೀತಾರೆ, ನೀವು ಮಲಗೋ ಮನೆ ಸಾಹಿತ್ಯ ಬರೀತೀರಲ್ಲ ಅಂತ ಹೇಳಿದ್ದೆ ನಾನು. ಅದಕ್ಕೆ ಹೇಳಬಾರ್ದು ಅಂತ ನಾನು ಹಿಂದೇಟ್ ಹಾಕಿದ್ದೆ. ಯಾಕೆ ಅಂದರೆ, ನೀವು ಬರೆಯೋದೆಲ್ಲ ಗಂಡು ಹೆಣ್ಣಿನ ಪ್ರೇಮವನ್ನು ಅಲ್ಲ, ಕಾಮವನ್ನೇ ಕುರಿತು ಬರೀತಿರ್ತೀರಲ್ಲ ನೀವು, ಅದನ್ನು ಶ್ರೇಷ್ಠ ಅನ್ಬೋದಾಗಾದ್ರೆ ಅಡಿಗೆ ಮನೆಯಲ್ಲಿ ಇಟ್ಟವ್ರು ಯಾರು? ಹೆಣ್ಣುಮಕ್ಕಳನ್ನ ಅಡಿಗೆ ಮನೆಯಲ್ಲಿ ಇಟ್ಟವ್ರು ಯಾರು? ಅಡಿಗೆ ಮನೆಯಲ್ಲಿ ಹೆಣ್ಣುಮಕ್ಕಳನ್ನ ಇಟ್ಟಿದ್ದು ಈ ಸಾಮಾಜಿಕ ವ್ಯವಸ್ಥೆ. ನಮ್ಮ ಸಾಮಾಜಿಕ ಸಂರಚನೆಯಲ್ಲಿರುವ ಸಾಮಾಜಿಕ ಆರ್ಥಿಕ ಅಸಮಾನತೆಯ ಕಾರಣಕ್ಕಾಗಿ ಹೆಣ್ಣು ಮಕ್ಕಳನ್ನು ಅಡುಗೆ ಮನೆಗೆ ಮೀಸಲಾಗಿ ಅವರು ಬಹಳ ಅಡುಗೆ ಮನೆ ಸಾಹಿತ್ಯ ಬರೋದು ಅಂದರೆ ಅತ್ಯಂತ ಪ್ರಾಮಾಣಿಕವಾಗಿದ್ರು ಅಂತ ಅರ್ಥ. ಯಾಕೆಂತಂದ್ರೆ ಅವ್ರಿಗೆ ಅಡುಗೆ ಮನೆಗೆ ಮೀಸಲಾಗಿಟ್ಟಿದ್ರೆ ಅದನ್ನು ಬರೋದು. ಹೊರಗಡೆ ಬರೋಕ್ಕೆ ಅವಕಾಶ ಆಯಿತು ಶಿಕ್ಷಣದಿಂದ. ಹೊರಗಡೆ ಬಂದ ಮೇಲೆ ಬೇರೆ ಬೇರೆ ಅನುಭವಗಳಾದವು, ಅದನ್ನು ಬರೆಯೋಕ್ಕೆ ತೊಡಗಿದ್ರು. ಇಂಥ ಅನೇಕ ವಿಪರ್ಯಾಸಗಳ ನಡುವೆ ನಾವು ಬದುಕ್ತಾ ಇರೋದರಿಂದ ಅದನ್ನು ಮೀರಿ ಒಂದು ರೀತಿ ಸೃಜನಶೀಲ ಸ್ವಾಯತ್ತತೆ ಇದೆಯಲ್ಲ, ಅದಕ್ಕೆ ಬೆಲೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದಲೇ ನಾನು ಈ ಥರದ ವಿಚಾರಧಾರೆಯನ್ನು ಹೇಳ್ತಾ ಬಂದದ್ದು. ವಿಶೇಷವಾಗಿ ನೀವು ಜನಪದ ಕಲಾವಿದರನ್ನು ನೋಡಿ, ನಾನೊಂದು ಮಾತನ್ನು ಹೇಳಿದೆ, ಸಾಮಾಜಿಕ ಶ್ರೇಷ್ಠತೆಯ ಕಲ್ಪನೆಗೂ ಮತ್ತು ಸಾಂಸ್ಕೃತಿಕ ಶ್ರೇಷ್ಠತೆಯ ಕಲ್ಪನೆಗೂ ಒಂದು ಸಂಬಂಧ ಇದೆ ಅನ್ನೋ ಮಾತನ್ನು ಹೇಳಿದೆ. ಇದಕ್ಕೆ ಬಹಳ ಒಳ್ಳೆಯ ನಿದರ್ಶನ ಅಂದರೆ ಜನಪದ ಕಲಾವಿದರು, ಜನಪದ ಸಾಹಿತ್ಯ. ಜನಪದ ಕಲಾವಿದರನ್ನು ನೀವು ಗಮನಿಸಿ, ಅವರನ್ನು ನಮ್ಮ ಸಮಾಜ ಹೇಗೆ ನೋಡ್ಕೊಳ್ಳುತ್ತೆ, ನಮ್ಮ ಸರ್ಕಾರ ಹೇಗೆ ನೋಡ್ಕೊಳ್ಳುತ್ತೆ ಅನ್ನೋದನ್ನು ಗಮನಿಸಿ. ಅವರು ಕಲಾವಿದರೇನೇನೆ, ಆದರೆ ವರ್ಗದ ಕಾರಣಕ್ಕಾಗಿ, ಜಾತಿಯ ಕಾರಣಕ್ಕಾಗಿ ಅವರ ಕಲೆಗೆ ಸಿಕ್ಕಿರುವಂಥ ಬೆಲೆ ಇದೆಯಲ್ಲ, ಬೇರೆಯವ್ರಿಗೆ ಸಿಕ್ಕಿಲ್ಲ. ಹಾಗಾಗಿ ಕೆಲಸ ಮಾಡ್ತಿರುವಂಥದ್ದೇನು, ಸಾಮಾಜಿಕ ಶ್ರೇಷ್ಠತೆ ಅನ್ನೋ ಕಲ್ಪನೆ ಇದೆಯಲ್ಲ, ಮೇಲು ಕೀಳು ಅನ್ನೋವಂಥ ವರ್ಗಾಂತರದ ಕಲ್ಪನೆ ಇದೆಯಲ್ಲ, ಆ ಕಲ್ಪನೆ ಅಲ್ಲಿ ಕೆಲಸ ಮಾಡ್ತಾ ಇದೆ. ತಳ ಸಮುದಾಯದವರಲ್ಲಿರುವ ಕಲಾಭಿವ್ಯಕ್ತಿಯನ್ನ ಕಡೆಗಣಿಸುವ ಈ ಪ್ರವೃತ್ತಿ ಇದೆಯಲ್ಲ, ಇದು ಸಾಮಾಜಿಕ ಹುಸಿ ಶ್ರೇಷ್ಠತೆಯಿಂದ ಹುಟ್ಟಿದ್ದು ಇದು. ಹಾಗಾಗಿ ಶ್ರೇಷ್ಠತೆ ನಮಗೆ ಬೇಡ ಅನ್ನೋದಲ್ಲ, ಆದರೆ ಶ್ರೇಷ್ಠತೆ ಅನ್ನೋದು ಅಷ್ಟು ಸುಲಭವಾಗಿ ದಕ್ಕೋದಿಲ್ಲ. ಅದೊಂದು ಸೊಕ್ಕಾಗಬಾರ್ದು, ಅದೊಂದು ಶೋಧವಾಗಬೇಕು, ನಾವು ಹುಡುಕ್ತಾ ಹೋಗಬೇಕು ಅಂತ ಹೇಳ್ತಾ ನನಗೆ ಒಂದು ಉದಾಹರಣೆ ಹೇಳ್ತೀನಿ. ಯಾಕೆ ಹೀಗೆಲ್ಲ ಅನ್ಸಕ್ಕೆ ಶುರುವಾಯಿತು ಅಂತ ಒಂದು ಉದಾಹರಣೆ ಹೇಳಬೇಕು ಅಂತ ಅನ್ನಿಸ್ತಿದೆ ನನಗೆ. ನಂದೊಂದು ಸಿನಿಮಾ ಇಲ್ಲಿದ್ದಾರೆ, ಸುಂದರರಾಜು ಜೈಮಾಲ ಅವರಿಗೆ ಅದು ಚೆನ್ನಾಗಿ ಗೊತ್ತು. ಅದು ದೆಹಲಿಗೆ ಒಂದು ಸ್ಪರ್ಧೆಗೆ ಹೋಗಿ ಇಂಡಿಯನ್ ಪನೋರಮಾ ಅಂತಿರುತ್ತೆ. ಅದಕ್ಕೆ ಆ ಕಾಲದಲ್ಲಿ 21 ಸಿನಿಮಾಗಳನ್ನು, ಭಾರತದ 21 ಚಿತ್ರಗಳನ್ನು ಆಯ್ಕೆ ಮಾಡಿ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಪ್ರದರ್ಶನ ಮಾಡ್ತಿದ್ರು. ಪ್ರಶಸ್ತಿ ಅಲ್ಲ, ಇದನ್ನು ಗಮನಿಸಬೇಕು, ಕೇವಲ ಪ್ರದರ್ಶನ ಅದು. ಅದಕ್ಕೆ ನನ್ನ ಸಿನಿಮಾ ಒಂದು ಹೋಗಿತ್ತು. ಈಗ ಅದು 24, 25, 26 ಸಿನಿಮಾಗಳನ್ನು ಆಯ್ಕೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಾಯಿತು ಅಂದರೆ ನನ್ನ ಸಿನಿಮಾ ಆಯ್ಕೆ ಆಗಲಿಲ್ಲ. ಅದರ ಬಗ್ಗೆ ನನಗೆ ಬೇಜಾರಿಲ್ಲ ಅಂದರೆ ಇವಾಗ ಬೇಜಾರಿಲ್ಲ, ಅವತ್ತಾಗಿತ್ತು. ಯಾಕಪ್ಪ ಆಯ್ಕೆ ಆಗಲಿಲ್ಲ ಅಂದಾಗ ಸಹಜವಾಗಿ ಬೇಜಾರಾಗುತ್ತಿಲ್ಲ ಅಂತಲ್ಲ. ಆದರೆ ನನಗೆ ಹೆಚ್ಚು ಬೇಜಾರಾಗಿದ್ದೆ ಏನಂದರೆ, ತಮಿಳಿನ 3 ಸಿನಿಮಾ ಆಯ್ಕೆಯಾಗಿತ್ತು, ಮಲಯಾಳಂನ 5 ಸಿನಿಮಾ ಆಯ್ಕೆಯಾಗಿತ್ತು, ಕನ್ನಡದಿಂದಲೇ ಹೋಗಿರುವಂಥ ಒಬ್ಬ ತೀರ್ಪುಗಾರರು ಒಂದು ಶರ ಬರೆದಿದ್ರು, ಕನ್ನಡದಲ್ಲಿ ಯಾವುದೂ ಅರ್ಹವಾದ ಸಿನಿಮಾ ಇಲ್ಲ ಅಂತ. ಇದನ್ನು ಏನಂತ ಕರಿತೀರಿ ನೀವು? ಅಲ್ಲಿ ಸಿನಿಮಾ ಆಯ್ಕೆ ಮಾಡೋದು ಸಾರ್ವಕಾಲಿಕವಾಗಿರ್ತಕ್ಕಂಥ ಶ್ರೇಷ್ಠ ಸಿನಿಮಾಗಳನ್ನಲ್ಲ, ಆ ವರ್ಷದಲ್ಲಿ ಬಂದಿರತಕ್ಕಂಥ ಉತ್ತಮವಾದಂಥ ಕೆಲವು ಚಿತ್ರಗಳನ್ನು ಗೋವಾದಲ್ಲಿ ನಡೆಯುವಂಥ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಪ್ರದರ್ಶನಕ್ಕಾಗಿ, ಪ್ರಶಸ್ತಿಗಾಗಿ ಅಲ್ಲ, ಪ್ರದರ್ಶನಕ್ಕಾಗಿ ಆಯ್ಕೆ ಮಾಡುವಂಥ ಯೋಗ್ಯತೆ ಇರೋ ಒಂದು ಕನ್ನಡ ಸಿನಿಮಾ ಇರಲಿಲ್ವ? ಹಾಗಾದರೆ ಯಾವ ಸಿನಿಮಾವೂ ಅರ್ಹ ಅಲ್ಲ ಅಂತ ಹೇಳಿದರು. ಇದು ಮೊದಲನೇ ಭಾಗ. ಎರಡನೇ ಭಾಗ ಇದೆಯಲ್ಲ, ಅದನ್ನು ಕೇಳಿದರೆ ಅದನ್ನು ಯಾಕೆ ಸೊಪ್ಪು ಅಂತ ಬಳಸ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ನಾವು ಕಳಿಸಿದ ಪ್ರಿಂಟ್ಗಳೆಲ್ಲ ಡೆಲ್ಲಿಲೇ ಇದ್ವು. ಆಗ ಈ ಅವತ್ತಿನ ಸೋವಿಯತ್ ರಷ್ಯಾದಿಂದ ಒಂದು ಚಲನಚಿತ್ರ ನಿಯೋಗ ಬಂತು. ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳಿಗೆ ನಾವು ಅರ್ಜಿ ಕರೀತಾರೆ, ಅರ್ಜಿ ಹಾಕ್ಕೋಬೇಕು, ಅಲ್ಲಿ ಅವರದೇ ಆದಂಥ ಒಂದು ಆಯ್ಕೆ ಸಮಿತಿ ಇರುತ್ತೆ, ಅದು ಆಯ್ಕೆ ಮಾಡಬೇಕಾಗಿರುತ್ತೆ ಯಾವುದೇ ದೇಶದ್ದು.
ಆದ್ರೆ ಆ ನಿಯೋಗ ಬಂದಾಗ ಏನು ಮಾಡ್ತು, ಡೆಲ್ಲಿಯಲ್ಲಿ ಅದು ಚಲನಚಿತ್ರ ನಿಯೋಗ, ಯಾವುದಾದ್ರೂ ಸಿನಿಮಾಗಳಿದ್ರೆ ತೋರಿಸಿ, ನಾವು ಮಾಸ್ಕೋ ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಆಯ್ಕೆ ಮಾಡಿಕೊಂಡು ಹೋಗ್ತೀವಿ ಅಂತ ಕೇಳಿದಾಗ ಇವರೆಲ್ಲ ತಿರಸ್ಕರಿಸಿದ ಸಿನಿಮಾಗಳಿದ್ವಲ್ಲ, ಡಬ್ದಲ್ಲಿ ಕೂತಿದ್ವಲ್ಲ, ಅವನು ಕೆಲವನ್ನು ಹಾಕಿ ತೋರಿಸಿದರು ಅವರಿಗೆ. ಅವೆಲ್ಲವನ್ನು ನೋಡಿ ಸೋವಿಯತ್ ರಷ್ಯಾದಿಂದ ಬಂದಂತಹ ಆ ಚಲನಚಿತ್ರ ನಿಯೋಗ ಇದೆಯಲ್ಲ, ಅದು ಆಯ್ಕೆ ಮಾಡಿಕೊಂಡಂತಹ ಏಕೈಕ ಚಿತ್ರ ನನ್ನ ನಿರ್ದೇಶನದ ಚಿತ್ರ. ಅದನ್ನು ಆಯ್ಕೆ ಮಾಡಿ ನಾನು ಅಪ್ಲೈ ಮಾಡಿಲ್ಲ. ಯಾಕೆ ಆಯ್ಕೆ ಮಾಡಿದ್ರು ಅಂದ್ರೆ ಅಲ್ಲಿ ನನ್ನ ನೆನಪಿರ್ಲಿಲ್ಲ ಅಷ್ಟೇನೆ, ಬಹಳ ಸುಲಭ ಅದು ಅಷ್ಟೇನೆ. ಇಲ್ಲೆಲ್ಲ ನಮ್ಮ ನೆಂಟರುಗಳಿದ್ರು, ಅವಕಾಶ ನೆನಪಿರ್ಲಿಲ್ಲ, ಅವ್ರು ಆಯ್ಕೆ ಮಾಡ್ಕೊಂಡು ಹೋದ್ರು. ಇದಕ್ಕಿಂತ ಶ್ರೇಷ್ಠತೆಯ ಸೊಕ್ಕು ಅಂತ ಯಾಕೆ ನನ್ನಂಥವ್ರು ಬಳಸ್ತೀವಿ ಅಂತಂದ್ರೆ, ಈ ನೋವಿದೆ ನಮಗೆ, ಈ ಸಾಮಾಜಿಕವಾದ ನೋವಿದೆ, ಸಾಂಸ್ಕೃತಿಕವಾಗಿ ಅನುಭವಿಸಿದಂಥ ಅವಮಾನಗಳ ನೋವಿದೆ. ಅಂತ ಅವಮಾನದ ನೋವುಗಳಿಂದ ಇದಕ್ಕಿಂತ ಒಳ್ಳೆಯ ಪದವನ್ನು ಬಳಸಕ್ಕಾಗೋದಿಲ್ಲ. ನಾನು ಆ ಹೆಸರನ್ನು ನೋಡಿದಾಗ ನನ್ನ ಆತ್ಮೀಯರೊಬ್ಬರು ನನಗೊಂದು ಮೆಸೇಜ್ ಮಾಡಿದರು, ಸರ್ ಶ್ರೇಷ್ಠತೆಯ ಸೊಕ್ಕು ಅಂತ ಕರೆದಿದ್ದೀರಲ್ಲ, ಸ್ವಲ್ಪ ರಫ್ ಆಯ್ತಲ್ವಾ ಇದು ಅಂದರು. ನಾನು ಅವರಿಗೆ ಮೆಸೇಜ್ ಕೊಟ್ಟೆ, ಇದಕ್ಕಿಂತ ರಫ್ ಆದ ಹೆಸರು ಸಿಕ್ಕಲಿಲ್ಲ ನನಗೆ, ಆದ್ರಿಂದ ಅದನ್ನು ಕೊಟ್ಟಿದ್ದೀರಿ ಅಂತ ಹೇಳಿದೆ. ಇಷ್ಟು ಮಾತನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಮತ್ತೊಮ್ಮೆ ಇವತ್ತು ಬಂದಿರುವಂಥ ಎಲ್ಲ ಅತಿಥಿಗಳಿಗೆ, ಬಹಳ ಚೆನ್ನಾದ ರೀತಿಯಲ್ಲಿ ಪುಸ್ತಕವನ್ನು ಪ್ರಕಟಿಸಿರುವಂಥ ಅಂಕಿತಕ್ಕೆ ಮತ್ತು ಇಲ್ಲಿ ಎಲ್ಲಿರುವಂತಹ ಎಲ್ಲ ಪ್ರತಿನಿಧೀಕರಣದ ನನ್ನ ಆತ್ಮೀಯರಿಗೆ ನನ್ನ ಕೃತಜ್ಞತೆಗಳನ್ನು, ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಸೂರ್ಯ ಅಂತ ಆಯ್ಕೆಯ ಸಿನಿಮಾ ಹೆಸರು ಹೇಳಿಲ್ಲ, ಸೂರ್ಯ ಅಂತ ನನ್ನ 3ನೇ ಸಿನಿಮಾ ಅದು. ರೋಹಿಣಿ ಹಟ್ಟಂಗಡಿಯವರು ಅದೇ ತಾನೇ ಕಸ್ತೂರ್ಬಾ ಪಾತ್ರ ಮಾಡಿದ್ರು. ಗಾಂಧಿ ಸಿನಿಮಾಕ್ಕೆ ಆಸ್ಕರ್ ಪ್ರಶಸ್ತಿ ಬಂದಿತ್ತು. ಮತ್ತು ರೋಹಿಣಿ ಹಟ್ಟಂಗಡಿಯವರು ಗಾಂಧಿ ಸಿನಿಮಾದ ಕಾಸ್ಟ್ಯೂಮ್ ಡಿಸೈನರ್ ತಂಡದಲ್ಲಿದ್ದರು. ಕಾಸ್ಟ್ಯೂಮ್ ಡಿಸೈನ್ಗೂ ಸಹ ಆಸ್ಕರ್ ಪ್ರಶಸ್ತಿ ಬಂದಿತ್ತು. ಅವರನ್ನು ಕನ್ನಡಕ್ಕೆ ಮೊಟ್ಟ ಮೊದಲು ಕರೆತಂದು ನನ್ನ ಸಿನಿಮಾದಲ್ಲಿ ಅಭಿನಯ ಮಾಡಿದಂಥ ನಿರ್ದೇಶಕ ನಾನಾಗಿದ್ದೆ ಆ ಸಂದರ್ಭದ ಒಳಗಡೆ. ಆ ಸೂರ್ಯ ಸಿನಿಮಾನ ಪಾಪ ರಷ್ಯಾದರು ತಗೊಂಡೋದರು, ನಮ್ಮನ್ನು ತಿರಸ್ಕರಿಸಿದರು. ಇದಕ್ಕಿಂತ ಹೆಚ್ಚಿಗೆ ವಿವರಣೆ ಬೇಕಾಗಿಲ್ಲ ಅಂದ್ಕೊಂಡಿದ್ದೇನೆ. ನಮಸ್ಕಾರ.